ಹಾಯ್ ಎಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಸಾಲೆ ಮಜ್ಜಿಗೆ ಹೇಗೆ ಮಾಡೋದು ಅಂತ ಸಿಂಪಲ್ಲಾಗಿ ನೋಡ್ಕೊಂಬರೋಣ ಬನ್ನಿ. ಈ ಸಮ್ಮರ್ಗೆ ಸಖತ್ತಾಗಿರುತ್ತೆ ಮಜ್ಜಿಗೆ, ನೀರು, ಜ್ಯೂಸು ಇವೇ ಜಾಸ್ತಿ ನಮ್ಗೆ ಇಷ್ಟ ಆಗುತ್ತೆ ಸಮ್ಮರಲ್ಲಿ. ಸ್ವಲ್ಪ ಪುದೀನ ಒಂದು ಮಿಕ್ಸಿ ಜಾರ್ ತೊಗೊಂಡು ಸ್ವಲ್ಪ ಪುದೀನ ಹಾಕ್ಕೋತಾ ಇದ್ದೀನಿ, ಸ್ವಲ್ಪ ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೋತಾ ಇದ್ದೀನಿ, ಸ್ವಲ್ಪ ಜೀರಿಗೆ, ಒಂದು 1/4 ಟೀ ಸ್ಪೂನಷ್ಟು ಜೀರಿಗೆ ಮತ್ತು ನೀರು ಸ್ವಲ್ಪ. ಅದನ್ನು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ನೋಡಿ ಈ ಥರ ನುಣ್ಣಗೆ ರುಬ್ಕೊಂಡಿದ್ದೀನಿ, ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ನಿಮಗೆ ಎಷ್ಟು ಬೇಕೋ ಅಷ್ಟು ಇವಾಗ ಮಜ್ಜಿಗೆಗೆ ಹಾಕ್ಕೊಂಡು ಐಸ್ ಕ್ಯೂಬ್ ಟ್ರೈ ಇರ್ತದಲ್ಲ ಅದರಲ್ಲಿ ಹಾಕಿಟ್ರೆ ನಮಗೆ ಬೇಕಾದಾಗ ಯಾವಾಗಾರ ಆ ಮಜ್ಜಿಗೆಗೆ ಹಾಕ್ಕೊಂಡು ಕುಡಿಬೋದು. ಹಿಂಗೆ ಹಾಕಿಟ್ಬಿಟ್ರೆ ನಮಗೆ ಯಾವಾಗ ಬೇಕೋ ಆವಾಗ ಮಜ್ಜಿಗೆ ಮಾಡ್ಕೊಬೋದು. ಮಸಾಲೆ ಮಜ್ಜಿಗೆನ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಈ ಸಮ್ಮರ್ಗೆ ಬೇಗ ಕ್ವಿಕ್ಕಾಗಿ ಮಾಡ್ಕೊಬೋದು, ಈಸಿ ಕೂಡ. ಹಿಂಗೆ ಐಸ್ ಕ್ಯೂಬ್ ಟ್ರೈಯಲ್ಲಿ ಹಾಕಿಟ್ಬಿಟ್ಟು ಹೀಗೆ ಮೊಸರನ್ನ ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಬೀಟರಲ್ಲಿ ಚೆನ್ನಾಗಿ ಬೀಟ್ ಮಾಡ್ಕೊತಾ ಇದ್ದೀನಿ. ನೀವು ಆಗಲ್ಲ ಅಂತಂದರೆ ಒಂದು 5 ನಿಮಿಷ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಒಂದು ರೌಂಡ್ ಗರ್ ಅನಿಸಿದ್ರೆ ಸಾಕು, ಮಜ್ಜಿಗೆ ಆಗುತ್ತೆ. ನಾನು ಬೀಟರಲ್ಲೇ ಬೀಟ್ ಮಾಡಿಕೊಂಡು ಇವಾಗ ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋತಾ ಇದ್ದೀನಿ. ನೀರು ಹಾಕ್ಕೊಂಡು ಸ್ವಲ್ಪ ಅದಕ್ಕೆ ಉಪ್ಪು ಹಾಕ್ಕೋಬೇಕು. ರುಬ್ಬಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೋಬೇಕು. ನೋಡಿ, ರುಬ್ಬಿಟ್ಕೊಂಡಿರೋದನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ, ಇನ್ನೊಂದು ಸ್ವಲ್ಪ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಹಾಕ್ಕೊಂಡ್ರೆ ಟೇಸ್ಟಿ ಮಸಾಲೆ ಮಜ್ಜಿಗೆ ರೆಸಿಪಿ ರೆಡಿ ಆಗುತ್ತೆ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಮಜ್ಜಿಗೆ ಇಷ್ಟಪಡೋವಾಗಂತೂ ಇನ್ನೂ ಸಖತ್ ಇಷ್ಟ ಆಗುತ್ತೆ. ಈ ಸಮ್ಮರ್ಗಂತೂ ಸಖತ್ತಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿಟ್ಬಿಟ್ರೆ ಒಂದು ಸರಿ ಸುಮಾರು ದಿನ ಇಟ್ಕೊಂಡು ಕುಡಿಬೋದು. ನಮ್ಗೆ ಬೇಕಾದಾಗ ತೊಗೊಂಡು ಹಾಕ್ಕೋಬೋದು. ಫ್ರಿಜ್ಜಲ್ಲಿ ಮಾಡಿಟ್ಬಿಟ್ರೆ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಟೇಸ್ಟಿ ಮಸಾಲ ಮಜ್ಜಿಗೆ ರೆಡಿ ಆಗೈತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.